ಮುಂದೆ ಜೀವನ ನಡೆಸೋದು ಕಷ್ಟವಾಗಿ ಬಿಟ್ಟಿದೆಯಪ್ಪ ನಮ್ಮಂಥ ರೈತರಿಗೆ. ಮುಂದಿನ ಜನ್ಮವಂಥದ್ದು ಇದ್ದರೆ ಹಂದಿ ನಾಯಿ ನರಿ ಕಾಗಿಯಾಗಿ ಹುಟ್ಟಿಸಿದರೂ ಚಿಂತೆ ಇಲ್ಲ. ಆದರೆ ರೈತನಾಗಿ ಮಾತ್ರ ಹುಟ್ಟಿಸಬೇಡಪ್ಪ, ಹುಟ್ಟಿಸಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ಈ ಕೈ ಇಲ್ಲವಿರುವ ವಿಷಯವನ್ನು ತೆಗೆದುಕೊಂಡು ನಾನು ಹೇಗೆ ಸಾಯಿದೆ? ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ. ಒಂದು ವೇಳೆ ಸಾಯದಿದ್ದರೆ ಸಾಲ ಕೊಟ್ಟ ಸಾಹುಕಾರ ಸುಮ್ಮನೆ ಬಿಡುವುದಿಲ್ಲ. ನಾನು ಸತ್ತರೆ ಹೆಂಡರ ಮಕ್ಕಳ ಗತಿ. ಅಯ್ಯೋ ದೇವರೇ, ಎಂಥ ಸಂಕಷ್ಟಕ್ಕೆ ನನ್ನನ್ನು ಸಿಲುಕಿದೆಯಪ್ಪ. ಓ ನನ್ನ ಅಕ್ಕ ತಂಗಿರ, ಅಮ್ಮನ ತಮ್ಮಂದಿರ, ಸಮಾಜದ ಪ್ರತಿನಿಧಿಗಳ, ನೀವೇ ತಿಳಿದು ನೋಡಿ, ಈ ಸಾವು ನನಗೆ ನ್ಯಾಯವೇ? ಈ ಸಾವು ನನಗೆ ನ್ಯಾಯವೇ? ಈ ಸಾವು ನನಗೆ ನ್ಯಾಯವೇ? ಈ ಸಾವು ನನಗೆ ನ್ಯಾಯವೇ? ಕೊನೆಗೂ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟಿತೆ ಸರ್ಕಾರ. ಬಸಪ್ಪ, ನಿನಗೆ ಎಷ್ಟು ಹೇಳಿದರು ನನ್ನಂತೆ ನಿನ್ನ ಮಕ್ಕಳನ್ನು ನಡು ನೀರಿನಲ್ಲಿ ಬಿಟ್ಟು ಕಣ್ಣು ಮುಚ್ಚಿದೀಯಾ ಬಸಪ್ಪ, ಕಣ್ಣು ಮುಚ್ಚಿದೀಯಾ? ಬಸಪ್ಪ, ಕೊನೆಗೂ ಭಾರದ ಲೋಕಕ್ಕೆ ಪಯಣ ಬೆಳೆಸಿದೆಯಾ ಬಸಪ್ಪ? ಯಾಕೋ ಹೀಗೆ ಮಾಡಿಬಿಟ್ಟೆ? ಏನಣ್ಣ ಇದು? ಬೇಡ ಬೇಡ ಅಂದ್ರೂ ಹಠ ಸಾಧಿಸಿ ಕೊನೆಗೂ ನಿನ್ನ ಪ್ರಾಣವನ್ನ ತ್ಯಾಗ ಮಾಡಿಬಿಟ್ಟಿಯಲ್ಲ ಅಣ್ಣ. ನನ್ನ ಸಮಾಜದ ಅಣ್ಣ ತಮ್ಮಂದಿರ, ಜಗತ್ತಿಗೆ ಅನ್ನ ನೀಡುವ ಅನ್ನದಾತನಿಗೆ ಕೊನೆಗೆ ಸಿಗುವ ಸನ್ಮಾನ ನೋಡಿ. ಅದೇ ರೈತ ಅನ್ನ ಕೊಡುವಾಗ ಈ ರೈತನ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕಾಯೋ ರಾಕ್ಷಸರಿಗೆ ಹೇಗೆ ಅರ್ಥ ಆಗಬೇಕು ಈ ರೈತನ ಸಾವು? ನೋಡಿ, ಬಸಪ್ಪನ ಸೇವಕ್ಕೆ ಮಾಲೆ ಹಾಕಲಿಕ್ಕೆ MLA ಸಾಹೇಬರು ಹಾಗೂ ಅವರು ಸ್ನೇಹಿತರು ಬರ್ತಿದ್ದಾರೆ. ಎಲ್ಲರೂ ಸೈಡ್ ಆಗಿ ನಿಲ್ರಿ. ಸತ್ತವರಿಗೆ ಮಾಲಿ ಹಾಕಿ ಮೊಸಳೆ ಕೊನ್ನಿರು ಸುರಿಸುವ ನಾಲಾಯಕರಿಗೆ ಧಿಕ್ಕಾರ. ಸತ್ತು ಹೆಣಕ್ಕೆ ಮಾಲಿ ಹಾಕುವ ನೆಪದಲ್ಲಿ ಫೋಟೋಸ್ಗೆ ಪೋಸ್ ಕೊಡುವ ನಿಮ್ಮಂತ ಕಳ್ಳ ರಾಜಕಾರಿಗೆ ಇಲ್ಲಿ ಬರಲು ಹಕ್ಕಿಲ್ಲ. ನೋಡಿ ಮಿಸ್ಟರ್ ನಂದೇಶ್, ಅವರು ಸರ್ಕಾರ ಬರುವ MLA ಸಾಹೇಬರು, ಅವ್ರಿಗೆ ಏನಾದ್ರು ಅಡ್ಡಿಪಡಿಸಿದ್ರೆ ಕಾನೂನಿನ ಪ್ರಕಾರ ಆಕ್ಷನ್ ತಗೋಬೇಕಾಗುತ್ತದೆ. ಹುಷಾರ್. ಪಾಪ ಒಳ್ಳೆ ಮನುಷ್ಯ ಬಸಪ್ಪ, ಸತ್ತ ಹೋಗ್ಬಿಟ್ಟಲ್ರಿ. ಹೌದು ತಲಾಟಿ, ಅವನ ಆಯುಷ್ಯ ಅಟ್ಟೆ ಬರದಂತೆ ಕಾಣ್ತಿದೆ. ಪಾಪ ಸತ್ತು ಹೋಗಿಬಿಟ್ಟ. ಸಾವಿನ ಸೃಷ್ಟಿ ಮಾಡುವಾಗ ಆ ಬ್ರಹ್ಮ ಬರೆದು ಕಳಿಸುತ್ತಾನೆ. ಅಂದ ಮೇಲೆ ನಾವೇನು ಮಾಡಲು ಸಾಧ್ಯ? ಲೇ ಹೊಲಸು ತಿನ್ನುವ ಹಂದಿಗಳ, ಹಸಿ ಹಸಿ ಮಾತುಗಳನ್ನಾಡುವ ನಿಮ್ಮಂತವರು ಈ ಸಮಾಜದಲ್ಲಿ ಎಲ್ಲಿವರೆಗೂ ಇರುತ್ತಿರು ಅಲ್ಲಿವರೆಗೂ ಅನ್ನ ಕೊಡುವ ರೈತನಿಗೆ ಸಾವು ಕೊಡುವ ನಿಮ್ಮಂತವ್ರನ್ನು ನೇಣಿಗೆ ಹಾಕಬೇಕು. ಲೇ ಭಾರ್ಗವ್, ನೇಣಿಗೆ ಆಗಬೇಕಾಗಿದ್ದು ನಮ್ಮಂತರಲ್ಲ. ನಿನ್ನಂತ ಕಳ್ಳ ಕಾರನ್ನು ನೇಣಿಗೆ ಹಾಕಿದಾಗ ನಮ್ಮಂತವರು ಬದುಕಲು ಸಾಧ್ಯ. ಲೇ ನರಸಿಂಹ, ನಿಮಗೊಂದು ಮಾತನ್ನು ಹೇಳ್ತೀನಿ ಕೇಳು. ರೈತರಿಗೆ ತೊಂದರೆ ಕೊಡುವ ಜನ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿ ಬಂದು ಹೊಲಸು ತಿನ್ನುವ ಕೆಲಸ ಮಾಡಬೇಕಾಗುತ್ತದೆ. ಎಚ್ಚರ. ಅಣ್ಣ, ಹುಟ್ಟಿದ ಪ್ರತಿಯೊಬ್ಬನಿಗೂ ಸಾವೆಂಬುದು ಕಟ್ಟಿಟ್ಟ ಬುದ್ಧಿ. ಅದು ತಾನಾಗಿ ಬಂದರೆ ಮಾತ್ರ ಅದು ದೇವರ ಕೊಟ್ಟ ಸಾವು. ಹಿಂಸೆ ಮಾಡಿ ಕೊಂದರೆ ಅದಕ್ಕೆ ಆತ್ಮಹತ್ಯೆ ಅನ್ನುತ್ತಾರೆ. ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಬಡವರಿಗೆ ಹಂಚಬೇಕಾದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣವನ್ನು ಕಂದಾಯ ಸರ್ಕಾರಗಳನ್ನು ಮಾಡಬೇಕಾದ್ದು ಕಳ್ಳ ಸಾಗಾಣಿಕೆ ಮಾಡುವ ಕಂದಾಯ ಸರ್ಕಾರವನ್ನು ಸರಿ ಮಾಡಬೇಕಾಗಿದ್ದು ನಾವ, ಇಲ್ಲ ಈ ಸರ್ಕಾರನ?
ಭಾರತ ದೇಶದಲ್ಲಿ ಸೋರು ಎಂಬ ವ್ಯಾಖ್ಯದಲ್ಲಿ ಬರುವ ಬಡವರಿಗಾಗಿ ಮನೆಯೊಬ್ಬರನ್ನು 15-20 ಸಾವಿರಕ್ಕೆ ಉಳ್ಳವರಿಗೆ ಮಾರುವ ಪುಡಿ ರಾಜಕಾರಣಿಗಳು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಸರ್ಕಾರನ ಅಥವಾ ನೀವ? ಇನ್ನು ಸಾಲ ಕೊಟ್ಟ ಮಾತ್ರಕ್ಕೆ ಈ ರೈತರ ಹೆಂಡತಿ ಮೇಲೆ ಕೆಟ್ಟ ಕಣ್ಣು ಹಾಕಿದ್ರೆ ಈ ನರರಾಕ್ಷಸರ ನರವನ್ನೇ ಕೀಳ್ಬೇಕಾಗುತ್ತೆ. ಇಲ್ಲ ನಾವ ಆ ಸರ್ಕಾರನ? ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಹಾಕಿ ರೈತನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವನ ಸಾವಿಗೆ ಕಾರಣವಾಗುತ್ತಿರುವ ಫೈನಾನ್ಸ್ ಕಂಪನಿಗಳನ್ನು ಮಟ್ಟ ಹಾಕಬೇಕಾಗಿದ್ದು ನಾವ? ಇಲ್ಲ ನಿಮ್ಮ ಸರ್ಕಾರನ? ಇನ್ನು ರೈತರಿಗೆ ಸಹಾಯ ಮಾಡುತ್ತೇನೆಂದು ಹೇಳಿ ದೊಡ್ಡ ದೊಡ್ಡ ಬೋರ್ಡನ್ನು ಹಾಕಿ ಮೆರೆದು ರೈತರ ಹೆಸರಿನಲ್ಲಿ ಬರುವ ಹಣವನ್ನು ಗುಳುಂ ಮಾಡಿರುವುದು, ಅದನ್ನು ಸರಿ ಮಾಡಬೇಕಾಗಿರುವುದು ನಾವ? ಇಲ್ಲ ನಿಮ್ಮ ಸರ್ಕಾರನ? ರೈತ ಬೆಳೆನ ಬೆಳೆಬೇಕಾದ್ರೆ ಕೂಳಿಗಾಗಿ ಕಾಳು ಎಂಬ ಯೋಚನೆ ತಂದ್ರೆ ಆ ಕಾಳನ್ನೇ ಮಾರಿಕೊಂಡು ಕೊನೆಗೆ ನಿಮ್ಮಂತ ಶ್ರೀಮಂತರು ನಿಮ್ಮಂತ ಎಂಬೆಗಳ ಬೊಕ್ಕಸವನ್ನ ತುಂಬಿಸ್ಕೊಂಡು ರೈತರನ್ನ ಅಯ್ಯೋ ಅನ್ನಿಸ್ತಾ ಇದ್ದೀರಲ್ಲ, ಇದಕ್ಕೆಲ್ಲ ಕಾರಣ ಯಾರು? ಈ ನಿಮ್ಮ ಸರ್ಕಾರನ? ಇಲ್ಲ ನಾವ? ಇನ್ನು ಸತ್ತವರಿಗೆ ಮನೆಗೆ ಬಂದು ಮೊಸಳೆ ಕಣ್ಣೀರು ಸುರಿಸುವ, ಸ್ವಾತೋಲ ಹೇಳುವ ನೆಪದಲ್ಲಿ ಸಿಕ್ಕಾಪಟ್ಟೆ ಆಶ್ವಾಸನೆ ಕೊಟ್ಟು ಬಡವರನ್ನು ಹರಿದು ತಿನ್ನುವ ಇಂಥ ರಾಜಕಾರಣಿಗಳನ್ನು ಮೋಸ ಮಾಡಿದ್ದು, ಆಶ್ವಾಸನೆ ಕೊಟ್ಟಿದ್ದು, ಮುಂದಿನ ಕಠಿಣ ಶಿಕ್ಷೆ ಕೊಡಬೇಕಾಗಿದ್ದು ನಾವಾ? ಇಲ್ಲ ಈ ನಿಮ್ಮ ಸರ್ಕಾರನ? ಅಷ್ಟೇ ಅಲ್ಲ, ರೈತರು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ದಲ್ಲಾಳಿಗಳಿಂದ ಮೋಸ, ಇನ್ನು ಹಣ ಕೊಡುವ ಕೆಲಸದಲ್ಲೂ ಕೂಡ ಮೋಸ. ರೈತರು ಮಾರಾಟದಿಂದ ಮಾರಲಿಕ್ಕೆ ತಂದರೆ ಹಣ ಕೊಡುವ ವ್ಯವಹಾರದಲ್ಲೂ ಕೂಡ ಮೋಸ. ಇದನ್ನು ಸರಿ ಮಾಡಬೇಕಾಗಿರುವುದು ನಾವ? ಇಲ್ಲ ನಿಮ್ಮ ಸರ್ಕಾರನ? ಇನ್ನು ರೈತರಿಗೆ ತರಬೇತಿ ನೀಡುತ್ತೇವೆ ಎಂದು ಕೆಲಸಕ್ಕೆ ಬಾರದ ಜನಗಳನ್ನು ಕಳೆದುಕೊಂಡು ಹೋಗಿ ರೈತರಿಗೆ ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಟ್ಟು ಒಳ್ಳೆ ಹೊಡೆಯುವ ಅಧಿಕಾರಿಗಳನ್ನು ಸರಿ ಮಾಡಬೇಕಾಗಿದ್ದು ನಾವ? ಇಲ್ಲ ಈ ನಿಮ್ಮ ಸರ್ಕಾರನ? ಸಾಕ? ಇನ್ನು ಬೇಕಾ? ನೋಡು, ಸರ್ಕಾರದಿಂದ ಬರುವ ಸವಲತ್ತನ್ನು ಸರಿಯಾಗಿ ರೈತನಿಗೆ ತಲುಪಿದರೆ, ರೈತನಿಗೆ ಮೋಸವಾಗದಿದ್ದರೆ 10 ವರ್ಷ ಮಳೆ ಹೋದರೂ ರೈತ ಸಾಯುತ್ತಾ ಇರಲಿಲ್ಲ, ನಾವು ಸರ್ಕಾರಕ್ಕೆ ಬೈತಾ ಇರಲಿಲ್ಲ. ಅದಕ್ಕೆ ಹೇಳಿರೋರು ಬಲ್ಲವರು, ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ. ಗೌರ್ಮೆಂಟ್ ಏನ್ ಸರ್ ಬೇಕಾದಂತ ಸವಲತ್ತು ಕೊಟ್ರು ಮತ್ತು ರೈತರ ಸಾಯ್ತಾ ಇದ್ದಾರೆ, ಏನ್ ಮಾಡುದ್ರಿ? ದೇಶಿಗಳಿಗ ಇಂಥ ಸಾಲು ಸಾಲು ತಪ್ಪುಗಳನ್ನು ಮಾಡುತ್ತಾ ಹೋದ್ರಿ ನಮ್ಮಂತ MLA ಸಾಧ್ಯವಿಲ್ಲ. ಈ ತಾಲೂಕಿನ MLA ಕೂಡಿ ನಮ್ಮ CM ಸಿದ್ದರಾಮಯ್ಯ ಸಾಹೇಬರ ಮುದ್ದಿಟ್ಟಾಗ ಮಾತ್ರ ಬಗೆಹರಿಸಲು ಸಾಧ್ಯ. ಹಿಂಗೆ ಸಾಲು ಸಾಲು ಸಾಯುತ್ತಿರೋ ರೈತರಿಗೆಲ್ಲ ನಮ್ಮ ಸಾಹೇಬರು ಹೇಗೆ ಕಾರಣ ಆಗುತ್ತಾರೆ? ನೋಡಿ, ವಾದ ವಿವಾದ ಮಾಡಲಿಕ್ಕೆ ಈಗ ಸಮಯವಿಲ್ಲ. ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಇನ್ಸ್ಪೆಕ್ಟರ್, ಮುಂದಿನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡಿ. ಆಯ್ತು, ಪೋಸ್ಟ್ ಮಾಡಿ ಕಳಿಸುತ್ತೀನಿ. ನೀವೆಲ್ಲ ಇನ್ನು ಹೊರಗಡೆ ಹೊರಡಬಹುದು. ಈ ಊರಿನಲ್ಲಿ ಅನ್ಯಾಯ ಅತ್ಯಾಚಾರ ಮಾಡಿ ಬದುಕುತ್ತಿದ್ದ ನರಸಿಂಹ ಬ್ರಹ್ಮ, ನೀವು ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ತೀರ್ಪು ಬಂದಾಯಿತು. ಬರ್ತಾ ಇದ್ದೀನಿ. ನಿಮ್ಮನ್ನು ಬಂಧಿಸಲು ನನ್ನ ಕಾನೂನಿನ ಬಾಣದೊಂದಿಗೆ ಬರ್ತಾ ಇದ್ದೀನಿ. ಇನ್ಸ್ಪೆಕ್ಟರೇ, ನಾನು ಇಲ್ಲಿವರೆಗೆ ಶ್ರೀಮಂತರ ಮನೆ ಹೊಕ್ಕು ಕಳ್ಳತನ ಮಾಡಿದ ನನ್ನನ್ನು ಬಂಧಿಸಿ. ಭಾರ್ಗವ್, ನೀನು ಇಲ್ಲಿವರೆಗೆ ಕಳ್ಳತನ ಮಾಡಿರಬಹುದು, ಆದ್ರೆ ಯಾವ ಶ್ರೀಮಂತರು ಬಂದು ನನ್ನ ಮನೆ ಕಳವಾಗಿದೆ ಅಂತ ಒಬ್ರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಾಗ ನಿನ್ನನ್ನು ನಾನು ಹೇಗೆ ಅರೆಸ್ಟ್ ಮಾಡಲಿ? ಇಲ್ಲ ಸಾಹೇಬ್ರಿ, ನಾನು ಸಾವಿರಾರು ಮನೆಗಳನ್ನು ಹೊಕ್ಕಿ ಕಳ್ಳತನ ಮಾಡಿದ್ದಕ್ಕೆ ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದಕ್ಕೆ ನಾನು ಕಾನೂನಿಗೆ ಶರಣಾಗುತ್ತಿದ್ದೇನೆ. ನೋಡು ಭಾರ್ಗವ್, ನೀನು ಶ್ರೀಮಂತರ ಸಂಪತ್ತೊಂದು ಲೂಟಿ ಮಾಡಿ ಬಡವರಿಗೆ ಹಂಚಿದೆಯಾ? ಅದು ಕಾನೂನಿನ ಪ್ರಕಾರ ಅಪರಾಧನೇ. ಆದ್ರೆ
ನಿನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೆ ನನ್ನ ಹತ್ರ ಯಾವ ಸಾಕ್ಷಿ ಆಧಾರಗಳೂ ಇಲ್ಲ. ಸಾಹೇಬ್ರಿ, ಅಂದರೆ ನಿಮ್ಮ ಮಾತಿನ ಅರ್ಥ? ಭಾರ್ಗವ್, ನಿನ್ನ ಅಣ್ಣನಾಗಿ ಒಂದು ಮಾತು ಹೇಳುತ್ತೀನಿ ಕೇಳು. ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆಯಲ್ಲ, ಅದೇ ನೀನು ನನ್ನ ಕಾನೂನಿಗೆ ಕೊಡುವ ದೊಡ್ಡ ಶಿಕ್ಷೆ. ಅದಕ್ಕಿಂತ ಇನ್ನೊಂದಿಲ್ಲ ಈ ಜಗದಲ್ಲಿ. ಅಣ್ಣ, ಕರ್ಮ ತುಂಬಿದ ನನ್ನ ಕೈಗಳಿಗೆ ಧರ್ಮದ ಮಾತುಗಳಿಂದ ನನ್ನನ್ನು ಬಂಧಿಸಿಬಿಟ್ಟು ಇಂದಿನಿಂದ ಈ ಭಾರ್ಗವ್ ಈ ಭೂಮಿಯ ಮೇಲೆ ನ್ಯಾಯದಿಂದ ದುಡಿದು ಬದುಕುತ್ತೇನೆ. ಒಳ್ಳೇದಾಗಲಿ ನಿನಗೆ. ಈ ಸಮಾಜದಲ್ಲಿ ಉತ್ತಮನಾಗಿ ಬಾಳು, ಅದೇ ನೀನು ನನ್ನ ಕಾನೂನಿಗೆ ಕೊಡುವ ದೊಡ್ಡ ಬೆಲೆ. ನಾನಿನ್ನು ಬರುತ್ತೇನೆ. ಇಂದಿನಿಂದ ಈ ಭಾರ್ಗವನ ಕೋಪ ರೋಷ ಆಜ್ಞೆಯನ್ನು ಎಲ್ಲ ಬಿಟ್ಟು ಈ ಸಮಾಜದಲ್ಲಿ ಹಾಗೂ ಈ ಭೂಮಿಯ ತಾಯಿಯ ಮೇಲೆ ನೆಮ್ಮದಿಯಿಂದ ಬದುಕುತ್ತೇನೆ. ಇದು ನನ್ನ ಮಾತು ಸತ್ಯ. ಧರ್ಮದ ಧರೆಯಲ್ಲಿ ಕರ್ಮದ ಬೀಜ ಒತ್ತಿ ಧರ್ಮವಂತರಿಗೆ ಕಳಂಕ ತಂದ ದುರಾತ್ಮರು ನಾವು. ಈ ರಾಜ್ಯದಲ್ಲಿ ರಾಜನಾಗಿ ಮೆರೆದ ಮಹಾರಾಜರು ನಾವು. ಹೌದು ನರಸಿಂಹ, ಕುಬೇರ ಆಗಬೇಕೆಂಬ ಮಹಾದಾಸೆಯಿಂದ ಕಡುವ ಬಡವರ ಮೇಲೆ ಕರ್ಮದ ಆಟ ಆಡಿದ ಶ್ರೀಮಂತ್ ಖಳನಾಯಕರು ನಾವು. ಅದಕ್ಕಲ್ವೇ ಸಾವುಕಾರ, ಈಗ ನಾವು ಎಂತ ಕೆಟ್ಟ ಕೆಲಸ ಮಾಡಿದ್ರು ಯಾವ ಕಲಿಯುಗದ ಕೆಳಗೆ ಯಾವ ನರಬಿಳಿನೂ ಇಲ್ಲ ಈ ಕಲಿಯುಗದಲ್ಲಿ. ಯಾಕಿಲ್ಲ? ಕರ್ಮದಿಂದ ಕೊಳೆಯಾದ ನಿಮ್ಮ ಕೈಗಳಿಗೆ ಕೋಲವನ್ನು ಹಾಕಿ ನೀವು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಲಿಕ್ಕೆ ನಾನು ನಮ್ಮಂತ ಪೊಲೀಸ್ ಅಧಿಕಾರಿ ಇರುತ್ತಾರೆ ಎಂಬುದು ಮಾತ್ರ ಮರಿಬೇಡ. ಲೇ ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಲು ಕಾರಣ ಇದೆಯಾ ನಿಮ್ಮ ಹತ್ರ? ಲೇ ಜಗದೀಶ್, ನಮ್ಮಂತ ಶ್ರೀಮಂತರ ಕೈಗೆ ಕೋಳ ಹಾಕಿದರೆ ಬೆಂಕಿ ಕೆಂಡ ಇದ್ದಂತೆ, ಯಾವಾಗ ಬೇಕಾದರೂ ಹತ್ತಿ ಉರಿಯಬಹುದು. ಸಾಹೇಬ್ರ, ನಮ್ಮ ಸಾವುಕಾರ ತಪ್ಪು ಮಾಡಿದ್ರೆ ಏನೈತಿ? ಅವ್ರ ಕೈ ಮುಂಚೆ ಬೇಡ್ಯಾಕೋಕ್ಕಿಂತ ಮುಂಚೆ ಅವ್ರ ತಪ್ಪು ಮಾಡಿದ್ದದ ಏನೈತಿ? ತಪ್ಪ ಸಾಲ ಕೊಟ್ಟ ನೆಪದಲ್ಲಿ ಬಸ್ಸಪ್ಪನಿಗೆ ಈ ಚಿತ್ರಹಿಂಸೆಯನ್ನು ಕೊಟ್ಟು ಅವನ ಸಾವಿಗೆ ಕಾರಣ ಆಗುತ್ತಿದ್ದ ಬ್ರಹ್ಮ, ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡ್ರಿ ಅವನನ್ನು. ಕಾನೂನಿನಲ್ಲಿ ಕೋಳದಲ್ಲಿ ಅರೆಸ್ಟ್ ಮಾಡಬೇಕಾಗಿದ್ದು ಮಾಡಿದರೆ ನಿನ್ನನ್ನು ಸುಮ್ಮನೆ ನಡೆಯಲಿದ ನಾಯಿಯಂತೆ ಕೀಳಾಗಿ ಕಾಣಿಸುವುದೇ ಎಚ್ಚರ. ನೆಟ್ಟಗೋದ್ರಲ್ಲ MLA ಸಾಹೇಬ್ರೇ, ಅವನನ್ನು ಅಷ್ಟೇ ಯಾಕೆ, ನಿಮ್ಮನ್ನು ಸಹ ಅರೆಸ್ಟ್ ಮಾಡ್ತಿದ್ದೀನಿ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಅವರನ್ನು. ನನ್ನನ್ನು ಅರೆಸ್ಟ್ ಮಾಡಲು ಕಾರಣ ಕಾರಣ ನಾನು ಕೊಡ್ತೀನಿ MLA ಸಾಹೇಬ್ರ. ಅಲ್ಲ, ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳ ಮ್ಯಾಗ ಅತ್ಯಾಚಾರ ಮಾಡಿದ್ದು ಒಂದು, ಇನ್ನು ಗೌರ್ಮೆಂಟಿಂದ ಬಂದು ಹಣ ಕಳ್ಳ ಸಂಪಾದನೆ ಮಾಡಿದ್ದು ಎರಡು, ಯಾವುದೋ ಕಂಪ್ನಿ ಪರ್ಮಿಷನ್ ಇದ್ದ ಕಂಪ್ನಿ ನಡೆಸಿದ್ದು ಮೂರು. ಸಾಕ ಬೇಕ್ರಿ MLA ಸಾಹೇಬ್ರ? ಇನ್ನು ನೋಡ್ರಿ, ನೀವೆಲ್ಲ ಈ ಲೋಕಾಯುಕ್ತ ಸಾಹೇಬ್ರಿಗೆ ಒಪ್ಪಿಸಿದ್ದೀನಿ, ನಿಮ್ಮನ್ನು ಜೈಲಿಗೆ ಹೋಗೋದು ಒಂದೇ ಬಾಕಿ ಕಾತೀನಿ. ಲೇ ತಲಾಟಿ, ಇರುವಾಗ ನಮ್ಮ ಜೊತೆ ಹಾಯಾಗಿದ್ದು ಈಗ ತಿರುಗಿ ಬಿದ್ದಿರ ಆ ಮಗನ. ನೋಡ್ತಾ ಇರು, ನಿನಗೆ ಹೇಗೆ ಒಂದು ಗತಿ ಕಾಣಿಸ್ತೇನಂತ. ಲೇ ತಮ್ಮ, ಹಣದ ಮಕ್ಕಳು ತಾಯಿ ತಂದಿನ ನೋಡ್ಲಾರ್ದ ಕಾಲಿದು ಅಂದಾಗ ಜೈಲಿನಿಂದ ಹೊರಗೆ ಬಂದಾಗ ನಾನು ನೋಡ್ಕೊಂತೀವಿ ಹೋಗು. ಲೇ ತಲಾಟಿ, ನಮ್ಮ ಜೊತೆ ಇದ್ದು ನಮ್ಮ ಅನ್ನ ತಿಂದು ನಮಗೆ ಎದುರಾದಿಯಾ ಮಗನೇ? ನೋಡ್ತಾ ಇರು, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಲೇ ನೋಡ್ಲೇ, ಉಂಡ ಮನೆಗೆ ದ್ರೋಹ ಬಗದದ್ದು ನಾನಲ್ಲಲೇ ನೀನು. ನಿಯತ್ತಿನಿಂದ ನಿನ್ನ ಮನ್ಯಾಗ ದುಡಿಯವ ನಾನ,
ನನ್ನ ಮಗಳ ಮ್ಯಾಗ ಕಣ್ಣು ಹಾಕಿದೆ ಅಂದ್ರೆ ನನಗೆ ಎಷ್ಟು ಉರಿದಿರ್ಬೇಕು ಮಗನ. ಅವತ್ತ ಡಿಸೈಡ್ ಮಾಡಿದೀವಿ ನನ್ನ ಮಗಳು ನಿಮ್ಮಿಬ್ಬರಿಗೆ ಹಳ್ಳ ತೊಡಿದೀವಿ. ಹೆಂಗೈತಿ ಶಕುನಿ ಕರಾಮತ್ತು? ಲೇ ತಲಾಟಿ, ಬೂದಿ ಮುಚ್ಚಿದ ಕೆಂಡದಂತಿರುವ ನಮ್ಮನ್ನು ಹಿಡಿದು ಕೊಡುವಿಯಾ? ನೋಡ್ತಾ ಇರು ನಿನ್ನನ್ನು ಹೇಗೆ ಗತಿ ಕಾಣಿಸ್ತೀವಿ ಅಂತ. ಸಾಹೇಬ್ರ, ಈ ಕ್ವಾನ್ಗಳು ಭಾಳ ಜಿಗದಾಡಕತ್ತವ್ರೆ, ಸ್ವಲ್ಪ ಬೆಚ್ಚಗೆ ಮಾಡಿ ಒಳಗೆ ಕರ್ಕೊಂಡ್ರಿ. ಬ್ರಹ್ಮ ನರಸಿಂಹ, ನೋಡಿದಿರಲ್ಲ ನಿಮ್ಮ ಅಂತ್ಯವನ್ನು. ನಿಮ್ಮ ಹತ್ರ ಎಷ್ಟು ಶ್ರೀ ಸಂಪತ್ತು ಇದ್ದರೂ ಕೂಡ ನಿಮ್ಮನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾರು ಬರಲಿಲ್ಲ. ಅಂದ ಮೇಲೆ ಇನ್ನು ನಿಮಗೆ ಜೈಲಿನಲ್ಲಿ ಮುದ್ದೆ ಊಟನೇ ಗತಿ. ನಡ್ರಿ ಹೋಗೋಣ. ಇನ್ಸ್ಪೆಕ್ಟರ್, ಹೇಳಿ ಶಿವಲಿಂಗನ. ಅದು ನರಸಿಂಗ ಹಾಗೂ ಬ್ರಹ್ಮ ಏನೋ ತಿಳಿಯದೆ ತಪ್ಪು ಮಾಡಿದ್ದಾರೆ. ಅವರಿಗೆ ಈ ಬೇಲ್ ತಗೊಂಡು ಅವ್ರನ್ನ ಬಿಡುಗಡೆ ಮಾಡಿ. ಏನು ಶಿವಲಿಂಗನ, ಅವ್ರನ್ನು ಬಿಡುಗಡೆ ಮಾಡ್ಬೇಕಾ? ಅಣ್ಣ, ಇವರು ಎಷ್ಟೊಂದು ತಪ್ಪು ಮಾಡಿದರು, ಮತ್ತೆ ಅವರಿಗೆ ಬೇಲ್ ಕೊಟ್ಟು ನೀನು ಬಿಡುಗಡೆ ಮಾಡ್ತಾ ಇದ್ದಿಲ್ಲ, ಇದೇನಣ್ಣ? ಇರ್ಲಿ ಬಿಡಣ, ತಪ್ಪು ಮಾಡೋದು ಸಹಜ. ಈ ಜೀವನ ಎಂಬ ಬಾಳು ದಾರಿಯಲ್ಲಿ ಆತ್ಮಹತ್ಯೆ ಎಂಬ ಸಾವನ್ನಿಟ್ಟು ನಗುತ್ತಿರುವೆಯಾ ತಂದೆ? ಹೀಗೆ ಸಾಲು ಸಾಲು ರೈತರು ಸಾವಿಗೀಡಾದರೆ ಮುಂದೇನು ಗತಿ ಈ ಕಲಿಯುಗದಲ್ಲಿ? ಹೌದು ರೀ, ಇದೇ ರೀತಿ ಮುಂದೆ ಬರೆದ್ರೆ ಮುಂದೆ ಮನುಷ್ಯ ಅನ್ನ ಅನ್ನ ಅಂತ ಹಾಪಿಸೋ ಕಾಲ ದೂರ ಇಲ್ಲ. ಹೌದಣ್ಣ. ಅದಕ್ಕಾಗಿ ರೈತರಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಭೂಮಿ ತಾಯಿ ಮಡ್ಲಲ್ಲಿ ದುಡಿದರೆ ಮಳೆ ಬೆಳೆ ಎಂಬುದು ಚೆನ್ನಾಗಿ ಆಗುತ್ತೆ. ಹೌದು ರೀ, ಕಲಿತವರಾದ ನಾವು ಈ ರೈತರನ್ನ ಗೌರವಿಸಿದ್ರೆ ಮುಕ್ಕೋಟಿ ದೇವರಿಗೆ ಪೂಜೆ ಮಾಡದಂತೆ ಸಮ. ನಿಜವಮ್ಮ ನಿನ್ನ ಮಾತು. ಸಾಲ ಸಾಲ ಅರಣ್ಯ ಪ್ರದೇಶಕ್ಕೆ, ಆದರೆ ಭೂತ ಎಂಬ ಸಾಲ ಸಾಲ ಅರಣ್ಯ ಪ್ರದೇಶ ಚಿಕ್ಕ ಅರಣ್ಯ ಪ್ರದೇಶ ನಾಶವಾಗುತ್ತಿರುವಾಗ ಸರಿಯಾದ ಕಾನೂನು ತರದ ಸರ್ಕಾರ ಹೆಣಗಾಡುತ್ತಿರುವಾಗ ಸರಿ ಹೋಗುವುದಾದ್ರೂ ಹೇಗೆ? ರೈತನ ಕಷ್ಟ. ಹೌದು ಭಾರ್ಗವ್, ನೀನಾಡುವ ಮಾತು ಸತ್ಯವಿದೆ. ಯಾಕೆಂದ್ರೆ ರೈತ ಅಂದರೆ ಈ ಜೀವನದ ಬೆನ್ನೆಲುಬು. ನಮಗೆ ಜೈಲಿನಲ್ಲಿ ಗೊತ್ತಾಯಿತು ಇವನು ರೈತ ಅಂತ. ಹೌದು ಶಿವಲಿಂಗನ, ಸಾಕೋಟು ಶ್ರೀಮಂತಿಗಿದ್ದರೂ ಕೂಡ ಹೊಟ್ಟೆಗೆ ತಿನ್ನುವುದು ಅನ್ನನೇ ಅಂತ ಜೈಲಿನಲ್ಲಿ ಗೊತ್ತಾಯಿತು. ಇಂದಿನ ನನ್ನ ಸರ್ವ ಆಸ್ತಿಯನ್ನು ರೈತರ ಪಾಲಿಗೆ ಅರ್ಪಣೆ ಮಾಡುತ್ತೇನೆ. ಏನ್ರಿ ಸಾವುಕಾರ ಮಾತಾಡ್ ನೋಡ್ರ, ಈಗ ಜ್ಞಾನದ ಕಾಣಿಸ್ತಿದ್ರಿ ನಿಮ್ಗ? ಹೌದು ನೋಡು, ದುಡ್ಡಿನ ಅಹಂಕಾರದಲ್ಲಿ ಮೇರಿತಿದ್ದ ನಾನು ತಲಾಟಿ ಮಗಳನ್ನು ಕೆಣಗಲಿಕ್ಕೆ ಹೋಗಿದೆ. ಆ ತಲಾಟಿ ಸಿಟ್ಟಿಗೆದ್ದ ನನ್ನ ಲೋಕಾಯುಕ್ತರಿಗೆ ಹಿಡಿದು ಕೊಟ್ಬಿಟ್ಟ. ಅದಕ್ಕೆ ನನ್ನನ್ನು ಬಿಡಿಸಿಕೊಂಡ ಮಹಾತ್ಮ ಈ ಅನ್ನದಾತ ಶಿವಲಿಂಗ. ತಮ್ಮ ತಪ್ಪಿನವ್ರು ತಮಗಾದ್ರೆ ಮತ್ತವ್ರ ಮನನೋಸೋದು ಸರಿಯಾಗಿ ಬಿಡುವ ಮಗಳ ಸಂಗೀಯ. ಅದಕ್ಕ ಬಲ್ಲವ್ರು ಹೇಳವೇ, ಮನುಷ್ಯ ತಪ್ಪಿ ನಡೆಯೋದು ಸಹಜ, ಆದರೆ ತಿದ್ದುಕೊಂಡಿದ್ದು ನಡೆದಾಗ ಮಾತ್ರ ಜೀವನ ಅಂತ. ನಿಮ್ಮಂಥವ್ರು ಎಲ್ಲರೂ ಒಳ್ಳೇದಾದ್ರೆ ನಮ್ಮಂಥವ್ರಿಗೆ ಕೆಲಸವಾದ್ರೆ ಏನು? ನಿಮ್ಮ ತಪ್ಪಿನಾರು ನಿಮಗೆ ತಿದ್ದುಕೊಂಡಿರಲ್ಲ, ಅಷ್ಟೇ ಸಾಕು. ಅದಕ್ಕೆ ತಾನೇ ಹೇಳಿರುವುದು ಶಿವಕುಮಾರ ಸ್ವಾಮಿಗಳು, ಒಂದು ತುತ್ತು ಅನ್ನದ ಹಿಂದೆ 1000 ರೈತರ ಶ್ರಮ ಇರುತ್ತದೆ ಅಂತ. ಇಂದಿನಿಂದ ನಾವೆಲ್ಲರೂ ಸೇರಿ ಪ್ರತಿಜ್ಞೆ ಮಾಡೋಣ. ಅನ್ನ ಕೊಡುವ ರೈತನಿಗೆ
ಕಣ್ಣಾಗಿ ಕಾಣೋಣ. ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, बोलो भारत माता की ಜೈ. ಒಂದೇ. ನಮ್ಮನ್ನೆಲ್ಲರನ್ನ ಸಂತೋಷದಿಂದ ಒಂದುಗೂಡಿಸಿದ ಆ ಬೀರಸಿದ್ದೇಶನಿಗೆ ಕೋಟಿ ಕೋಟಿ ನಮನ ಸಲ್ಲಿಸೋಣ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. ನಿರುಪಮ ನಿರ್ಗುಣ ನಿತ್ಯ ನಿರಂಜನ, ನಿರುಪಮ ನಿರ್ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರ್ತಿಗೆ, ಅನುಪಮ ಸಹನ ಮೂರ್ತಿಗೆ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. ನಿರುಪಮ ನಿರ್ಗುಣ ನಿತ್ಯ ನಿರಂಜನ, ನಿರುಪಮ ನಿರ್ಗುಣ ನಿತ್ಯ ನಿರಂಜನ. ಅನುಪಮ ಸಹನ ಮೂರ್ತಿಗೆ, ಅನುಪಮ ಸಹನ ಮೂರ್ತಿಗೆ. ಜಯ ಜಯ ಮಂಗಲ ಜಯ ಶುಭ ಮಂಗಲ, ಜಯ ಜಯ ಮಂಗಲ ಜಯ ಶುಭ ಮಂಗಲ. ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧಾರೂಢರಿಗೆ. बोलो भारत माता की, बोलो भारत माता की. वंदे वंदे.